ಗನ್ ಹಿಡಿಯೋಕೆ ಬರೀ ತಾಕತ್ತಿದ್ರೆ ಸಾಕಾಗಲ್ಲ. ಗುರಿ ಅವನ್ಗಿಡ್ತಿದ್ಯೋ ಅವನ್ಗಿರೋ ತಾಕತ್ ಸಹ ಗೊತ್ತಿರ್ಬೇಕು. ಓಕೆ. ಅಂಡ್ ಫ್ಯಾಮಿಲಿಯಲ್ಲಿ ಆಕ್ಚುಲಿ ಇವಾಗ ತಂದೆಯವರು ಇದ್ದಾರೆ, ಎಷ್ಟು ಖುಷಿ ಪಡ್ತಾರೆ ನೋಡ್ಬಿಟ್ಟು ಈ ಒಂದು ಸಕ್ಸಸ್ ನ? ಅಯ್ಯೋ, ತಂದೆಯವ್ರು ನಾನು ಹುಡ್ತಾಗ್ಲೇ ಖುಷಿ ಪಟ್ಟಿಲ್ಲ, ಇದನ್ನೆಲ್ಲ ನೋಡಿ ಖುಷಿ ಪಡುವುದಿಲ್ಲ. ಅಂದ್ರೆ ಮೇ ಬಿ ಇದ್ದಿದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಸ್ಕ್ರೀನ್ ಅಲ್ಲಿ ಪರ್ಫಾರ್ಮೆನ್ಸ್ ನ ಅಥವಾ ನಿಮ್ಮನ್ನ ನೋಡಿ ಯಾವ ತರ ರಿಯಾಕ್ಟ್ ಮಾಡಿರ್ಬೋದಾಗಿತ್ತು ಆಕ್ಚುಲಿ. ನನ್ಗೆ ನನ್ನ ತಂದೆ ಬಗ್ಗೆ ಏನು ಗೊತ್ತಿಲ್ಲ. ಓಕೆ. ಸೊ ಅವ್ರನ್ನ ನಾನು ಸ್ವಲ್ಪ ಒಂದು 5 ವರ್ಷ 10 ವರ್ಷ ನೋಡಿದ್ರೆ ಈ ಮನುಷ್ಯ ಈ ತರ ರಿಯಾಕ್ಟ್ ಮಾಡ್ತಾ ಇದ್ರು ನಂಗೆ ತಂದೆ ಅನ್ನೋ ಪರಿಕಲ್ಪನೆನೇ ಇಲ್ಲ. ನಾನ್ ಬೇರೆಯವ್ರನ್ನ ತಂದೆನ ನೋಡ್ಕೊಂಡು ಅಯ್ಯೋ ನಮ್ಗೊಂದ್ ಅಪ್ಪ ಇದ್ದಿದ್ರೆ ನಮ್ನೊಂದ್ ಹಿಂಗ್ ನೋಡ್ತಿದ್ರೇನೋ, ನಮ್ಮ ಅಪ್ಪ ಇದ್ದಿದ್ರೆ ನಮ್ನ ಹಿಂಗ್ ಮಾಡ್ತಿದ್ರೇನೋ ಅನ್ನೋ ಪರಿಕಲ್ಪನೆಲೆ ಬೆಳೆದ್ವಿ ಬಿಟ್ರೆ, ನಾನು ಮಜಾವರ್ತ ಬಂದಾಗ್ಲೂ ಅವ್ರು ಬದುಕಿದ್ರು. ಸೊ ಮಜಾವರ್ತ ಬಂದು 1 ವರ್ಷನ 2 ವರ್ಷನ ಆದ್ರ ಮೇಲೆ ಅವ್ರು ತೀರ್ಕೊಂಡಿದ್ದು. ಸೊ ಆತರ ಇದ್ದಿದ್ರೆ ನಮ್ಗೊಂದ್ ಕಾಲ್ ಮಾಡಿ ಏನೋ ಮಾಡ್ಬೋದಿತ್ತು. ಸೊ ಅವರಿಗೆ ಮಗ ಅನ್ನೋ ಫೀಲಿಂಗ್ಸ್ ಇರಲಿಲ್ಲ. ಮೋಸ್ಟ್ಲಿ ನನಗೂ ಅಪ್ಪ ಅನ್ನೋ ಫೀಲಿಂಗ್ಸ್ ಯಾವತ್ತೂ ಬಂದೇ ಇಲ್ಲ. ಸೊ ನನಗೆ ಅಪ್ಪ ಅಮ್ಮ ಎಲ್ಲಾ ಫೀಲಿಂಗ್ಸ್ ನನ್ನ ತಾಯಿನೇ ಕೊಟ್ಬಿಟ್ಟಿದ್ರು. ಸೊ ನನಗೆ ಒಂದು ಕ್ಷಣಕ್ಕೂ ಅಯ್ಯೋ ನಮ್ಗೆ ಅಪ್ಪ ಇರ್ಬೇಕಿತ್ತು ಅಂತ ಅನ್ಕೊಳಕ್ಕೂ ಬಿಟ್ಟಿರ್ಲಿಲ್ಲ. ಸೊ ಆತರ ಅನ್ಕೊಂಡಿದ್ದಿದ್ರೆ ಮೋಸ್ಟ್ಲಿ ನಾನು ನನ್ನ ತಾಯಿಗೆ ಮಾಡಿರೋ ದೊಡ್ಡ ಮೋಸ ಅನ್ಸುತ್ತೆ. ನಮ್ ತಂದೆ ನೆನ್ಪು ಮಾಡ್ಕೊಬಿಟ್ಟಿರ್ಲಿಲ್ಲ. ನೋಡಿರ್ತಾರೆ, ಖುಷಿ ಪಟ್ಟಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ. ಖುಷಿ ಪಡಕ್ಕೆ ಈಗ ಒಂದು ದಿನ ಸಾಕಿದ್ರೆ ತಾನೆ, ನಾನು ಇವನ್ನ ಒಂದಿನ ಸಾಕಿದ್ದೆ, ಇವನು ಇವತ್ತು ಈ ಸಾಧನೆ ಮಾಡಿದಾನೆ, ಒಂದ್ ದಿನಕ್ಕೂ ಸಾಕಿಲ್ಲ ಅವ್ರಿಗೆ ಯಾಕೆ ಖುಷಿ ಆಗುತ್ತೆ? ಅಥವಾ ಹುಡ್ಸ್ಬಿಟ್ರು ಕೂಡ ಅಪ್ಪ ಆಗಲ್ಲ ಅಲ್ವಾ? ಹುಡ್ಸಕ್ ಯಾರ್ ಬೇಕಾದ್ರೂ ಹುಡ್ಸ್ಬೋದು, ಹೆಂಗ್ ಬೇಕಾದ್ರೂ ಹುಡ್ಸ್ಬೋದು. ನಾಯಿನೂ ಮಗನ್ ಹುಡ್ಸುತ್ತೆ, ಹಂದಿನೂ ಮಗನ್ ಹುಡ್ಸುತ್ತೆ. ಸೊ ಮಗನ್ ಹುಡ್ಸೋದ್ರಲ್ಲಿ ಇರೋದಲ್ಲ, ಮಗನ ಬೆಳೆಸೋದ್ರಲ್ಲಿರೋದು. ಯಾವ ಅಪ್ಪ ಅಮ್ಮಂದ್ರಾದ್ರೂ ಅಷ್ಟೇ, ಅವ್ರವ್ರ ಮಕ್ಕಳನ್ನ ಹೆಂಗ್ ಬೆಳೆಸ್ತೀವಿ ಅನ್ನೋದ್ರ ಮೇಲಿರೋದು. ಮಕ್ಕಳು ಮಾಡೋದ್ ದೊಡ್ಡ ವಿಷಯನೇ ಅಲ್ಲ ಇವತ್ತಿನ ಪ್ರಪಂಚ ಆಗ್ಲಿ, ಯಾವತ್ತಿನ ಪ್ರಪಂಚನ ಆಗ್ಲಿ ಅಲ್ವಾ? ಅವತ್ತು 100 ಜನ ಮಕ್ಕಳನ್ನ ಜನ್ಮ ಕೊಡ್ತಿದ್ರು, 5 ಜನ 10 ಜನ ಎಲ್ಲ ಕೊಡ್ತಿದ್ರು. ಅವ್ನ ಬೆಳೆಸಿದ್ದು ರೀತಿ ಬೇರೆ, ಬೆಳೆಸೋದ್ರಲ್ಲಿ ಇರೋದು. ಅಪ್ಪ ಅಮ್ಮ ಗ್ರೇಟ್ ಆಗೋದು ಆ ಮಕ್ಕಳನ್ನ ಬೆಳೆಸೋದ್ರಿಂದ.